ಯುವರಾಜ್ ಕುಮಾರ್ ಹೆಸರಲ್ಲೇ ಒಂದು ಶಕ್ತಿ ಇದೆ ಅಲ್ವಾ. ಒಬ್ಬನೇ ಶಿವ ಒಬ್ಬನೇ ಯುವ ಅಂತ ಹಾಡಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಡು ಹೇಗಿದೆ ಅಂತ ತಿಳಿಯೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂದಾಗೆ ಇದು ನನ್ನ ಫಸ್ಟ್ ರಿವ್ಯೂ. ಯುವ ಚಿತ್ರದ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಕೇಳಿ ನನಗೆ ತುಂಬ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತಾನೆ ಇವತ್ತು ನಾನು ರಿವ್ಯೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಮುಖ್ಯ ವಿಷಯ ಏನಂದರೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನು ಸಂತೋಷ್ ಆನಂದರಾಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದರೆ ಈ ಹಾಡನ್ನು ಇನ್ನೊಂದು ಎಷ್ಟು ಸರಿ ಕೇಳಿದ ನನಗೆ ಗೊತ್ತಿಲ್ಲ. ಪ್ರತಿ ಸರಿ ಸಾಂಗ್ ಕೇಳಿದಾಗಲೂ ನನಗೆ ಈ ಸಾಂಗು ಅಪ್ಪುಗೋಸ್ಕರನೇ ಬರೆದಿದ್ದಾರೆ ಅನಿಸ್ತಾ ಇದೆ. ಈ ಸಾಂಗಲ್ಲಿರೋ ಪ್ರತಿ ಸಾಲು ಅಪ್ಪುಗೋಸ್ಕರನೇ ಇದೆ ಅನಿಸ್ತಾ ಇದೆ. ಹಾಡಲ್ಲೂ ಅಪ್ಪುನೇ ಇದ್ದಾರೆ ಅಂತ ಫೀಲ್ ಆಗ್ತಿದೆ. ಸೊ ಗೊತ್ತಿಲ್ಲ, ಮೇ ಬಿ ಸಂತೋಷ್ ಸರ್ ಬರೀಬೇಕಾದ್ರೂ ಕೂಡ ಅಪ್ಪುಗೆ ಅಂತಾನೆ ಬರ್ದಿರ್ಬೇಕು ಅನ್ಸುತ್ತೆ. ಸೊ ಯಾಕಂದರೆ ಮಧ್ಯದಲ್ಲಿ ಈ ಪವರ್ ಕಟ್ ಆಗಲ್ಲ, ಪವರ್ ಪ್ಲೇನೇ ಇಲ್ಲ, ಪವರಿಸಮೇ ಇಲ್ಲ. ಸೊ ಈ ಟೇಕ್ ಆಫ್ ಏನಿದೆಯಲ್ಲ ಸಾಂಗ್ಗೆ ಬೆಸ್ಟ್ ಮತ್ತು ಸಾಂಗ್ಗೆ ಪ್ಲಸ್ ಪಾಯಿಂಟ್ ಇದೆ. ಸೊ ಅದನ್ನು ಕೇಳ್ತಾ ಇದ್ರೆ ನನಗೆ ಹಾಗೆ ಮೈ ಜುಮ್ ಅನಿಸುತ್ತೆ. ಸೊ ಅಪ್ಪು ಸರ್ರೇ ಕಣ್ಮುಂದೆ ಬಂದ್ರೇನೋ ಅಂತ ಫೀಲ್ ಆಗುತ್ತೆ. ಸೊ ಹಾಡಲ್ಲಿ ಬಳಸಿರುವಂಥ ಲೈಟಿಂಗ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ. ಯಾಕಂದರೆ ಹೊಂಬಾಳೆ ಫಿಲಮ್ಸು ಅದ್ದೂರಿಯಾಗಿ ಮಾಡ್ತಾರೆ ಯಾವಾಗಲೂ. ಸೊ ಅವರು ಅದರಲ್ಲಿ ಕಾಂಪ್ರಮೈಸೇ ಆಗಲ್ಲ. ಸೊ ಹೊಂಬಾಳೆ ಫಿಲಮ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಯುವರಾಜ್ ಕುಮಾರ್ ಸರು ತುಂಬ ಸ್ಟೈಲಿಶ್ ಆಗಿ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಸೊ ಆ ಡ್ಯಾನ್ಸ್ ಮೂವ್ಸ್ ಆಗಿರ್ಬೋದು, ಅವ್ರ ಸ್ಟೈಲು, ಅವ್ರ ಲುಕ್ ನೋಡಿ ಅನಿಸುತ್ತೆ ಪಕ್ಕ ಇವರು ಸೌಂಡ್ ಮಾಡ್ತಾರೆ ಸ್ಯಾಂಡಲ್ವುಡ್ಡಲ್ಲಿ ಅಂತ. ಸೊ ಮತ್ತೊಬ್ಬರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಡ್ಯಾನ್ಸ್ ಮಾಡೋ ಹೀರೋ ಸಿಕ್ಕಿದ್ದು ಸೊ ನಮಗೂ ಖುಷಿ ವಿಚಾರ. ಅಪ್ಪು ಥರ ಡ್ಯಾನ್ಸ್ ಮಾಡೋಕೆ ಮಾತ್ರ ಯಾರ ಕೈಲೂ ಸಾಧ್ಯನೇ ಇಲ್ಲ. ಆದರೆ ಯುವರಾಜ್ ಕುಮಾರ್ ಸರು ತಮ್ಮದೇ ಆದಂಥ ಒಂದು ಸ್ಟೈಲ್ನ ಹುಟ್ಟಾಕೋದ್ರಲ್ಲಿ ಸಂದೇಹ ಇಲ್ಲ. ಯುವನ ಅಪ್ಪುಗೆ ತುಂಬ ಜನ ಕಂಪೇರ್ ಮಾಡ್ತಿದ್ದಾರೆ. ನಾನು ಒಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಸೊ ಯಾರು ದಯವಿಟ್ಟು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅಪ್ಪು ಸರ್ ಅಂದರೆ ಅಪ್ಪು ಸರ್ರೇ, ಯುವರಾಜ್ ಕುಮಾರ್ ಸರ್ ಅಂದರೆ ಯುವರಾಜ್ ಕುಮಾರ್ ಸರ್ರೇ. ಅಪ್ಪು ಸ್ಥಾನ ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯುವರಾಜ್ ಕುಮಾರ್ ಅವ್ರ ಡ್ಯಾನ್ಸಲ್ಲಿ ಆಗಿರ್ಬೋದು, ಅವ್ರ ಫೈಟಲ್ಲಿ ಆಗಿರ್ಬೋದು, ಸೊ ಇವಾಗ ಏನು ಈ ಹಾಡಲ್ಲಿದೆಯಲ್ಲ, ಸೊ ಇದರಲ್ಲೆಲ್ಲ ನಾವು ಅಪ್ಪುನ ಕಾಣ್ತಾ ಇದ್ದೀವಿ. ಸೊ ನಮಗೆ ಎಲ್ಲೋ ಒಂದು ಕಡೆ ಅಪ್ಪುನೇ ಡ್ಯಾನ್ಸ್ ಮಾಡ್ತಿದ್ದಾರೇನೋ ಅನಿಸ್ತಾ ಇದೆ. ಅಪ್ಪುಗೋಸ್ಕರನೇ ಬರೆದಿರೋ ಸಾಂಗ್ ಅಂತ ಫೀಲ್ ಆಗ್ತಿದೆ. ಸೊ ಯುವರಾಜ್ ಕುಮಾರ್ ಸರಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ನ ಕಾಣ್ತೀವಿ. ಸೊ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಸೊ ಎರಡು ಮಾತೇ ಇಲ್ಲ. ಅಜ್ನೀಸ್ ಅವ್ರ ಕೈ ಚಳಕ ಎಂತಂತ ಎಲ್ರಿಗೂ ಗೊತ್ತು. ಈ ಹಿಂದೆ ಸುಮಾರು ಫಿಲಮ್ಗೆ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೊಳ್ಳೆ ಅದ್ಭುತವಾದಂಥ ಸಾಂಗ್ ಹಿಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನನಗನ್ಸಿದ್ರೆ ಇದು ಅವ್ರದ್ದು ಫಸ್ಟು ಮಾಸ್ ಸಾಂಗ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಮ್ಯೂಸಿಕ್. ನಂಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ಕು ಈ ಹಾಡಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆಯಲ್ಲ, ಅದೊಂಥರ ಕೇಳ್ತಾ ಇದ್ರೆ ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಆ ಬೀಟ್ಸ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಸ್ಕೋರು ಏನಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಿ ಜಿ ಎಮ್ ಮಾತ್ರ, ಬ್ಯಾಕ್ಗ್ರೌಂಡ್ ಸ್ಕೋರು. ಸೊ ಅಜನೀಶ್ ಸರ್ಗೂ ಎಲ್ಲ ಅಭಿಮಾನಿಗಳ ಕಡೆಯಿಂದ, ಕನ್ನಡದ ಅಭಿಮಾನಿಗಳ ಕಡೆಯಿಂದ ಒಂದು ಸೆಲ್ಯೂಟ್ ಆಗುತ್ತೆ. ಸೊ ಇನ್ನು ಡೈರೆಕ್ಟರ್ ವಿಷಯಕ್ಕೆ ಬಂದರೆ ಸಂತೋಷ್ ಅವ್ರ ಬಗ್ಗೆ ಏನು ಹೇಳೋಣ. ಎಲ್ರಿಗೂ ಗೊತ್ತಿರೋಂಗೆ ಅವರು ಹ್ಯಾಟ್ರಿಕ್ ಡೈರೆಕ್ಟರು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಆಮೇಲೆ ರಾಜ್ಕುಮಾರ, ಯುವರತ್ನ, ಅಪ್ಪು ಸರ್ಗೆ ಎರಡು ಮೂವಿ ಮಾಡಿದ್ದಾರೆ. ಸೊ ಈ ಮೂರು ಫಿಲ್ಮು ಇಂಡಸ್ಟ್ರಿ ಹಿಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಈ ಹಾಡಿನ ಮೂಲಕ ಅವ್ರು ಮತ್ತೆ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅವ್ರ ಎಂಟ್ರಿಗೆ ಹೇಳಿ ಮಾಡಿಸಿರೋ ಹಾಡು ಇದಾಗಿದೆ. ಒನ್ ಆಫ್ ದ ಬೆಸ್ಟ್ ಎಂಟ್ರಿ ಸಾಂಗ್ ಆಗ್ಬೋದು ಡೆಬ್ಯೂಟ್ ಹೀರೋಗಳಿಗೆ. ಆಮೇಲೆ ಪರ್ಟಿಕ್ಯುಲರ್ ನನಗೆ ಪರ್ಸನಲ್ ಆಗಿ ತುಂಬ ಇಷ್ಟವಾಗಿ ಸಾಲ್ ಯಾವುದು ಅಂದರೆ, ಟೀಕೆ ಮಾಡೋರ್ಗೆಲ್ಲ ಟೀಗೂ ಕಾಸಿರಲ್ಲ, ಕೇರೆ ಮಾಡಬೇಡ ರಾಜ, ಊರಿಗೂರೇ ಬರ್ಲಿ, ಯಾರಿಗ್ಯಾರೇ ಇರ್ಲಿ, ಕಾಲರ್ ಮೇಲೆ ಇರ್ಲಿ ರಾಜ, ನಡಿ ನೀನು ನಿನ್ನ ದಾರಿಯಲ್ಲಿ, ಪಡೆಯೊಂದು ಕಾಯುತ್ತಿದೆ ಇಲ್ಲಿ, ಪವರಿಸಮೇ ಎಲ್ಲ. ಇದು ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು. ಸಾಂಗ್ನ ಕೇಳ್ತಿದ್ದೀನಿ, ಎಷ್ಟು ಸರಿ ಕೇಳಿ ನನಗೆ ಗೊತ್ತಿಲ್ಲ, ನಿನ್ನೆಂದು ತುಂಬ ಸರಿ ಕೇಳ್ತಾ ಇದ್ದೀನಿ. ಆಮೇಲೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಅಂದೆ ಕೊನೆಯಲ್ಲಿ. ಅದೇನಪ್ಪ ಅಂದರೆ, ಇದೇ ಹಾಡಿನ ದಾಟಿಲಿ, ಹಾಡಿನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ, ಒಬ್ಬನೇ ಶಿವ ಒಬ್ಬನೇ ಯುವ, ಅಪ್ಪುನೇ ಇವ, ಇನ್ಮೇಲೆ ಸದ್ದು ಮಾಡುವ.
ಖಂಡಿತ ಯುವರಾಜ್ ಕುಮಾರ್ ಸರ್ ಅವರು ಸದ್ದು ಮಾಡೇ ಮಾಡ್ತಾರೆ. ಯುವರಾಜ್ ಕುಮಾರ್ ಸರಲ್ಲಿ ನಾವು ಅಪ್ಪು ಸರ್ನ ಕಾಣ್ತೀವಿ, ಅವ್ರ ಡ್ಯಾನ್ಸಲ್ಲಿ, ಅವ್ರ ಫೈಟಲ್ಲಿ ಅಪ್ಪು ಸರ್ನ ನೋಡ್ತೀವಿ. ತುಂಬ ಖುಷಿ ಆಯಿತು. ಇದಾಗಿತ್ತು ನನ್ನ ಮೊದಲ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.